ಇದು ಬಂದ್ಬಿಟ್ಟು ಪೆಪ್ಪರ್ಮಿಂಟ್ ಗ್ರಾಫಿಕ್ಸ್ ಸ್ಟಿಕ್ಕರ್ ಹಾಕ್ಸಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು F1 ಮೋಟಾರ್ಸ್ ಅವರಿಂದ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಅಂದ್ರೆ ಇದು ಸ್ಟೈನ್ಲೆಸ್ ಸ್ಟೀಲ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಬರುತ್ತೆ, ಮತ್ತೆ ಎಕ್ಸಾಸ್ಟ್ ಇದೆ. ಮತ್ತೆ ನೀವು ನೋಡ್ತಿರ್ಬೋದು ನಂಬರ್ ಏನ್ ಕ್ರೇಜ್ ಆಗಿದೆ ಅಲ್ಲ. ಹಲೋ ಮಾಡಿಫಿಕೇಶನ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೋಡ್ಸ್ ಕಾರ್ನರ್ ಯೂಟ್ಯೂಬ್ ಚಾನಲ್. ನಮ್ಮ ಹತ್ರ ಇದೆ ಇವತ್ತು ಬಂದ್ಬಿಟ್ಟು ಫುಲ್ಲಿ ಮಾಡಿಫೈಡ್ ಸ್ವಿಫ್ಟ್. ನೋಡಿದ್ರಲ್ಲಪ್ಪ ಈ ಕಾರಲ್ಲಿ ಏನೇನು ಮಾಡಿಫಿಕೇಶನ್ ಆಗಿದೆ ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನೀವು ನೋಡ್ತಿರೋ ತರ ಹೊರಗಡೆಯಿಂದ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ. ಇದು ಬಂದ್ಬಿಟ್ಟು ಪೆಪ್ಪರ್ಮಿಂಟ್ ಗ್ರಾಫಿಕ್ಸ್ ಸ್ಟಿಕ್ಕರ್ ಹಾಕ್ಸಿದ್ದಾರೆ. ಫ್ರಂಟ್ ಅಲ್ಲಿ ಏನ್ ನೋಡ್ತೀರಾ, ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಬಾಡಿ ಕಿಟ್ ಹಾಕ್ಸಿದ್ದಾರೆ. ಅಂಡ್ ಆಫ್ಟರ್ ಮಾರ್ಕೆಟ್ ಹೆಡ್ ಲೈಟ್ ಹಾಕ್ಸಿದ್ದಾರೆ. ನೀವೆಲ್ಲ ನೋಡ್ತೀರಾ, ಇದು ಬಂದ್ಬಿಟ್ಟು ಕಾರ್ಬನ್ ಫೈಬರ್ ಡಿಪ್ಪಡ್ ಮಿರರ್ ಕ್ಯಾಪ್ ಹಾಕ್ಸಿದ್ದಾರೆ. ಸೆಕ್ಷನ್ ಕಡೆ ನೋಡಿದ್ರೆ ಇದು ಬಂದ್ಬಿಟ್ಟು ಒರಿಜಿನಲ್ ಸ್ಪಾರ್ಕೋ ಅಲೈಸ್ ಹಾಕ್ಸಿದ್ದಾರೆ. ಇದು ಬಂದ್ಬಿಟ್ಟು 17 ಇಂಚ್ ಅಲೈಸ್ ಬರುತ್ತೆ, R17 ಮಾಡೆಲ್ ಇದು. ಇನ್ನ ಬ್ಯಾಕ್ ಸೈಡ್ ಅಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೀವು ತಿಳ್ಕೊಳ್ಳೋದಾರೆ ಇಲ್ಲಿ ನೀವೇ ನೋಡ್ತೀರಾ, ಇದು ಬಂದ್ಬಿಟ್ಟು ಬ್ಯಾಕ್ ಮೇಲೆ ಸ್ಪಾಯ್ಲರ್ ಹಾಕ್ಸಿದ್ದಾರೆ. ಆಸ್ ಯೂಶುವಲ್ ನೀವು ನೋಡೋ ತರ ಸ್ಟಿಕರಿಂಗ್ ಕೂಡ ರ್ಯಾಪ್ ಮಾಡಿಸಿದ್ದಾರೆ. ಮತ್ತೆ ಇಲ್ಲಿ ನೀವು ನೋಡ್ತಾರ ಡ್ಯುಯಲ್ ಟಿಪ್ ಎಕ್ಸಾಸ್ಟ್ ಇದೆ. ಮತ್ತೆ ನೀವು ನೋಡ್ತಿರ್ಬೋದು ನಂಬರ್ ಏನ್ ಕ್ರೇಜ್ ಆಗಿದೆ ಅಲ್ಲ, KL2 BW 200 ಅಂತ ಫ್ಯಾನ್ಸಿ ನಂಬರ್ ಕೂಡ ಹಾಕ್ಸಿದ್ದಾರೆ. ಮತ್ತೆ ಈ ಗಾಡಿಲಿ ಬಂದ್ಬಿಟ್ಟು ಅಂಡರ್ ದ ವುಡ್ ಅಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಇನ್ನು ಅಂಡರ್ ದ ವುಡ್ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೀವು ನೋಡಿದ್ರೆ ಆಕ್ಚುಲಿ ಈ ಇಂಜಿನ್ ಬಂದ್ಬಿಟ್ಟು ಸ್ಟಾಕ್ ಇಂಜಿನ್. ಈ ಸ್ಟಾಕ್ ಇಂಜಿನ್ ಅಲ್ಲಿ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು F1 ಮೋಟಾರ್ಸ್ ಅವರಿಂದ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಅಂದ್ರೆ ಇದು ಸ್ಟೈನ್ಲೆಸ್ ಸ್ಟೀಲ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಬರುತ್ತೆ. ಮತ್ತೆ ಇದು ಬಂದ್ಬಿಟ್ಟು 1.2 ಲೀಟರ್ 16 ವೋಲ್ಟ್ ಇಂಜಿನ್ ಬರುತ್ತೆ. ಇನ್ನ ಹೊರಗಡೆ ಎಲ್ಲ ತಿಳ್ಕೊಂಡಾದ್ಮೇಲೆ ಈ ಗಾಡಿ ಇಂಟೀರಿಯರ್ ಬಗ್ಗೆ ತಿಳ್ಕೊಂಡ ಬನ್ನಿ. ಇಂಟೀರಿಯರ್ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಮತ್ತೆ ಏನೇನು ಡನ್ ಮಾಡ್ತಿದ್ದಾರೆ ಅಂತ. ಈ ಕಾರ್ನ ಇಂಟೀರಿಯರ್ ಏನೇನು ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೀವು ನೋಡಿದ್ರೆ ಆಕ್ಚುಲಿ ಈ ಕಾರಲ್ಲಿ ಇಂಟೀರಿಯರ್ ಏನು ಮಾಡಿಫಿಕೇಶನ್ಸ್ ಆಗಿಲ್ಲ, ಸ್ಟಾಕ್ ಅಲ್ಲೇ ಮೇಂಟೈನ್ ಮಾಡಿದ್ದಾರೆ. ಬಟ್ ಏನಂದ್ರೆ ಒಂದು ಸೌಂಡ್ ಇದೆ, ಸೌಂಡ್ ಮೀನ್ಸ್ ತುಂಬಾ ಚೆನ್ನಾಗಿದೆ. ಮತ್ತೆ ಇಂಟೀರಿಯರ್ ಕೂಡ ಫುಲ್ ಬ್ಲಾಕ್ ಅಲ್ಲಿ ಇದೆ. ಹೊರಗಡೆಯಿಂದ ನೋಡಕ್ ಮಾತ್ರ ಮ್ಯಾಚ್ ಲುಕ್ ಆಗಿದೆ ಕಾರ್ ಮಾತ್ರ ಇದು. ಮತ್ತೆ ಈ ಗಾಡಿನ ಇವಾಗ ಪರ್ಫಾರ್ಮೆನ್ಸ್ ತಿಳ್ಕೊಳ್ಳೋಣ ಬನ್ನಿ. ಪರ್ಫಾರ್ಮೆನ್ಸ್ ಯಾವ ರೀತಿ ಮಾಡುತ್ತೆ ಈ ಗಾಡಿ. ಆಕ್ಚುಲಿ ಇದ್ರ ಬಂದ್ಬಿಟ್ಟು ಫುಲ್ ಸಿಸ್ಟಮ್ ಸ್ಟೈನ್ಲೆಸ್ ಸ್ಟೀಲ್ ಎಕ್ಸಾಸ್ಟ್ ಇದೆ. ಆ ಎಕ್ಸಾಸ್ಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. ಇವಾಗ ಬಂದ್ಬಿಟ್ಟು ಈ ಕಾರ್ನ ಪರ್ಫಾರ್ಮೆನ್ಸ್ ತಿಳ್ಕೊಳ್ಳೋಣ ಬನ್ನಿ. ಈ ಕಾರ್ ಪರ್ಫಾರ್ಮೆನ್ಸ್ ಆಗಿದೆ, ಮತ್ತೆ ಈ ಗಾಡಿ ಯಾವ ರೀತಿ ಪಿಕಪ್ ಅಲ್ಲಿ ಪಾಸ್ ಆಗುತ್ತೆ ಅಂತ. A few moments later. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಇವತ್ತು ಬಂದ್ಬಿಟ್ಟು ನಿಮ್ಗೆ ಈ ಫುಲ್ಲಿ ಮಾಡಿಫೈಡ್ ಸ್ವಿಫ್ಟ್ ರಿವ್ಯೂ ಮಾಡಿ ತೋರಿಸಿದೀನಿ. ಮತ್ತೆ ನಿಮ್ಗೆ ಈ ಗಾಡಿ ಬಗ್ಗೆ ಇನ್ನ ತಿಳ್ಕೊಬೇಕು ಅಂತ ಆಸೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಈ ಗಾಡಿ ಏನಂತ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಸಿಗೋಣ. ಬಾಯ್.